ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬೆಳಗ್ಗೆ ಒಂದು ವೆರಿ ಬಿಗ್ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರ ಕಡೆಯಿಂದ ಒಂದು ವೆರಿ ಬಿಗ್ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಸೊ ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಹಾಕ್ತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಅವರನ್ನ ತೆಗೆದಾಕ್ತಿದ್ದಾರೆ. ಮುಂದಿನ ತಿಂಗಳಿಂದ ಅವ್ರಿಗೆ 2,000 ಹಣ ಆದ್ರೆ ಬರೋದಿಲ್ಲ, ಅವರ ಒಂದು ಹೆಸರನ್ನ ಲೀಸ್ಟ್ ಅಲ್ಲಿ ಬಂದ್ಬಿಟ್ಟು ಈಗಾಗಲೇ ಡಿಲೀಟ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭಯ ಪಟ್ಟಿರುವಂತದ್ದು. ನಾವು ಯಾವುದೇ ತರದ ಲೀಸ್ಟ್ ಅನ್ನಾಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನಾಗ್ಲಿ ಡಿಲೀಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ವೆರಿ ಬಿಗ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಹಾಗೇನು ಸಹ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಸಾಕಷ್ಟು ಕಡೆ ನೋಡ್ತಾ ಇದೀವಿ, 20,000 ಫಲಾನುಭವಿಗಳನ್ನ ಡಿಲೀಟ್ ಮಾಡಿದ್ದಾರೆ, 3 ಲಕ್ಷ ಫಲಾನುಭವಿಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾರನ್ನೆಲ್ಲ ಡಿಲೀಟ್ ಮಾಡ್ತಿದ್ದಾರೆ, ಯಾರೆಲ್ಲ ಸೇಫ್ ಇದ್ದಾರೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಪ್ರತಿನಿತ್ಯನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಅದರಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗ್ತಿದೆ ಅಂತ ಅಂದ್ರೆ, ಹೊಸದಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಸಿಎಂ ಆದಾಗಿಂದನು ಇಲ್ಲಿ ಯಾವುದೋ ಒಂಥರದ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಆಗ್ಲಿ ಅಥವಾ ಇಲ್ಲ ಅಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಭಯ ಪಡುವಂತದ್ದಾಗ್ಲಿ, ಈ ರೀತಿಯಾಗಿ ಒಂದಿಷ್ಟು ನ್ಯೂಸಸ್ ಆದ್ರೆ ವೈರಲ್ ಆಗ್ತಿದೆ. ಏನ್ ನ್ಯೂಸಸ್ ವೈರಲ್ ಆಗ್ತಿದೆ ಇತ್ತೀಚೆಗೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದೇವೆ, ಅವ್ರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ, ಅವರನ್ನ ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ ಇಂದ ಡಿಲೀಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ನ್ಯೂಸಸ್ ವೈರಲ್ ಆಗ್ತಿದೆ. ಜೊತೆಗೆ ಅಫಿಷಿಯಲ್ ಆಗೂ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆದ್ರೆ ಬರ್ತಿರುವಂತದ್ದು. ಇದನ್ನ ಕೇಳಿದಂತಹ ಮಹಿಳೆಯರಿಗೆ ಭಯ ಶುರು ಆಗಿದೆ, ನಮಗೂ ಆಗುತ್ತೇನೋ, ನಮ್ಮ ಜಿಲ್ಲೆಯಲ್ಲಿ ನನ್ನ ಹೆಸರು ಡಿಲೀಟ್ ಆಗುತ್ತೇನೋ, ನನಗೆ ಹಣ ಬರೋದಿಲ್ವೇನೋ ಮುಂದಿನ ತಿಂಗಳಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಫಲಾನುಭವಿಗಳಾದ್ರೆ ಭಯ ಪಡ್ತಿದ್ದಾರೆ. ಇದಕ್ಕೆ ಇಲ್ಲಿ ಚಂದ್ರ ಭೂಪಾಲ್ ಅವರ ಆದ್ರೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಅಂದ್ರೆ ಹೌದು, ಯೋಜನೆಯ ಫಲಾನುಭವಿಗಳನ್ನ ಒಂದಿಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಡಿಲೀಟ್ ಮಾಡಿದ್ದೇವೆ. ಯಾಕೆ ಮಾಡಿದ್ದಾರೆ? ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಅದಾದ್ಮೇಲೆ ಪ್ರತಿ ತಿಂಗಳು 2,000 ಹಣ ಪಡ್ಕೋತಿದ್ದಾರೆ. ಅದಾದ್ಮೇಲೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಒಂದಿಷ್ಟು ಫಲಾನುಭವಿಗಳು ಮೃತಪಟ್ಟಿರುವಂತದ್ದು. ಸೊ ಮೃತಪಟ್ಟಿರುವಂತವರ ಬ್ಯಾಂಕ್ ಖಾತೆಗೂ ಸಹ ಏನಾಗ್ತಿದೆ, ಹಣ ಆದ್ರೆ ಜಮಾ ಆಗ್ತಿದೆ. ಕೆಲವೊಂದಿಷ್ಟು ತಾಂತ್ರಿಕ ಪ್ರಾಬ್ಲಮ್ ಆಗಿ ಟೆಕ್ನಿಕಲ್ ಇಶ್ಯೂ ಇಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೃತಪಟ್ಟಿರುವಂತವರ ಬ್ಯಾಂಕ್ ಖಾತೆಗೂ ಹಣ ಆದ್ರೆ ಜಮಾ ಆಗ್ತಿದೆ. ಸೊ ಈಗ ಮೃತಪಟ್ಟಿರುವಂತವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿರೋದು ಒಂದ್ ರೀಸನ್ ಅಂಡ್ ನೆಕ್ಸ್ಟ್ ಇನ್ನೊಂದು ರೀಸನ್ ಬಂದ್ಬಿಟ್ಟು ಇಲ್ಲಿ GST ಟ್ಯಾಕ್ಸ್ ಪೇಯರ್ಸ್ ಅಂತ ಯಾರು ಬರ್ತಾರೆ, ಸೊ ಈ ಒಂದು ಟ್ಯಾಕ್ಸ್ ಪೇಯರ್ಸ್ ಅವರ ಬ್ಯಾಂಕ್ ಖಾತೆಗೂ ಹಣ ಆದ್ರೆ ಜಮಾ ಆಗ್ತಿದೆ. ಇದನ್ನ ಸ್ಟಾಪ್ ಮಾಡ್ಬೇಕು. ಇದನ್ನ ಸ್ಟಾಪ್ ಮಾಡಿದ್ರೆ ಸರ್ಕಾರಕ್ಕೆ ಹಣ ಉಳಿಯುತ್ತೆ. ಜೊತೆಗೆ ಬಂದ್ಬಿಟ್ಟು ಇಲ್ಲೇನು ಅಂತ ಅಂದ್ರೆ, ಅರ್ಹರಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕರೆಕ್ಟ್ ಆಗಿ ಹಣ ಜಮಾ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ಫಲಾನುಭವಿಗಳು ಭಯ ಪಡಬಾರ್ದು, ಇನ್ನೂ ಸಹ ಖುಷಿ ಪಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ, ಇದರಲ್ಲಿ ಎಷ್ಟು ಫಲಾನುಭವಿಗಳನ್ನ ಈಗ ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಡಿಲೀಟ್ ಮಾಡಿದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ 3,88,029 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೀತಿದ್ರು. ಇದರಲ್ಲಿ ಈಗಾಗಲೇ ಸುಮಾರು 8,144 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಆಚೆ ಇಟ್ಟಿರುವಂತದ್ದು. ಯಾಕೆ ಅಂತ ಅಂದ್ರೆ, ಈ ಒಂದು ಫಲಾನುಭವಿಗಳು ಈಗಾಗಲೇ ಮೃತಪಟ್ಟಿರುವಂತವರು, ಹಾಗಾಗಿ ಇವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆಯನ್ನ ಇಟ್ಟಿರುವಂತದ್ದು. ಅದನ್ನ ಬಿಟ್ರೆ ಇಲ್ಲಿ ಅರ್ಹರಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಲಿಸ್ಟ್ ಅನ್ನ ಯಾವುದೇ ಕಾರಣಕ್ಕೂ ಏನೇ ಒಂದು ರೀಸನ್ ಅನ್ನ ಕೊಟ್ಟು ಅವ್ರನ್ನ ಡಿಲೀಟ್ ಮಾಡೋದಕ್ಕೆ ಆಗಲ್ಲ. ಅವರು ಡಿಲೀಟ್ ಸಹ ಮಾಡ್ತಿಲ್ಲ. ನೀವು ಅರ್ಹರಿದ್ದೀರಾ, ನಿಮ್ಗೆ ಈಗಾಗಲೇ 30ನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿದೆ, ಇನ್ನು ನೆಕ್ಸ್ಟ್ 31ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದೀರಲ್ವಾ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಬರುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗ ಏನೊಂದು ಪ್ರೋಸೆಸ್ ನಡೀತಿದೆ ಅಂತ ಅಂದ್ರೆ, ಪ್ರತಿಯೊಂದು ಜಿಲ್ಲೆಯಲ್ಲೂ 3,000, 4,000, 10,000, 15,000 ಫಲಾನುಭವಿಗಳನ್ನ ಡಿಲೀಟ್ ಮಾಡ್ತಿರುವಂತದ್ದು. ಯಾಕೆ ಡಿಲೀಟ್ ಮಾಡ್ತಿದ್ದಾರೆ? ಒಂದು ಟ್ಯಾಕ್ಸ್ ಇಶ್ಯೂಗಾಗಿ, ಇನ್ನೊಂದು ಈಗಾಗಲೇ ಮೃತಪಟ್ಟಿರುವಂತಹವರ ಲಿಸ್ಟ್ ಅನ್ನ ಆದ್ರೆ ಡಿಲೀಟ್ ಮಾಡ್ತಿರುವಂತದ್ದು. ಅದನ್ನ ಬಿಟ್ರೆ ಅರ್ಹರಿರುವಂತಹ ಫಲಾನುಭವಿಗಳನ್ನ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಡಿಲೀಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೀವು ಅರ್ಹರಿದ್ದೀರಾ. ಈಗ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂತ ಅಂದ್ರೆ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ಯಾರ ಲಿಸ್ಟ್ ಅನ್ನ ಡಿಲೀಟ್ ಮಾಡ್ತಿದ್ದಾರೆ, ಈಗಾಗಲೇ ಯಾರು ಮೃತಪಟ್ಟಿದಾರೋ ಅವರ ಲಿಸ್ಟ್ ಅನ್ನ ಡಿಲೀಟ್ ಮಾಡ್ತಿದ್ದಾರೆ. ಅದನ್ನ ಬಿಟ್ರೆ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಅನ್ನ ಡಿಲೀಟ್ ಮಾಡ್ತಿದ್ದಾರೆ. ನಿಮಗೆ ಯಾವುದೇ ತರದ ಸಮಸ್ಯೆ ಆದ್ರೆ ಇಲ್ಲ. ಬಟ್ ಒಂದು ಕಂಡೀಷನ್ ನಿಮ್ಗೆ ಏನಿರೋದು ಅಂತ ಅಂದ್ರೆ, ಸರ್ಕಾರ ಬಂದ್ಬಿಟ್ಟು ಮುಂದಿನ ತಿಂಗಳಲ್ಲಿ ಬಯೋಮೆಟ್ರಿಕ್ ಅಂತ ಹೇಳಿ ಕೊಡ್ತಾರೆ, ಕಂಪಲ್ಸರಿ ಬಯೋಮೆಟ್ರಿಕ್ ಅಂತ ಹೇಳಿ. ಸೊ ಆ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಯಾಕೆ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ, ಈಗ ಯಾರಾದ್ರೂ ಬಯೋಮೆಟ್ರಿಕ್ ಮಾಡಿಸಿಲ್ಲ ಅಂತಂದ್ರೆ ಅಂತಹವರ ಲಿಸ್ಟ್ ಅನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತೆ ಡಿಲೀಟ್ ಮಾಡ್ತಾರೆ. ಈಗಾಗಲೇ ಯಾರು ಮೃತಪಟ್ಟಿರ್ತಾರೋ ಅಂತವ್ರ ಲಿಸ್ಟ್ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಬಯೋಮೆಟ್ರಿಕ್ ಮಾಡಿಸಿದಾಗ ನೀವು ಜಸ್ಟ್
ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗಿ ತಂದ್ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಆದ್ರೆ ಸಕ್ಸಸ್ ಆಗುತ್ತೆ. ನಿಮ್ಗೆ ಪ್ರತಿ ತಿಂಗಳು ಈಗ ಯಾವ ರೀತಿ ಹಣ ಬರ್ತಿದ್ಯೋ ಅದೇ ರೀತಿಯಾಗಿ ಹಣ ಆದ್ರೆ ಬರುತ್ತೆ. ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮುಂದಿನ ತಿಂಗಳಲ್ಲಿ ಬಯೋಮೆಟ್ರಿಕ್ ಕರ್ನಾಟಕವನ್ನು ಗ್ರಾಮವನ್ನು ಎಲ್ಲ ಕಡೆನೂ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾನು ತಿಳಿಸ್ಕೊಡ್ತೀನಿ. ಅವಾಗ ₹5 ಅಮೌಂಟ್ ಅನ್ನ ಕಟ್ಟಿ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗುತ್ತೆ. ಇವಾಗ ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ಈಗ ಸದ್ಯಕ್ಕೆ ನೀವು ಏನ್ ಯೋಚನೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನೆಲ್ಲ ಸುಮ್ಮನೆ ಅರ್ಹರಿರುವಂತಹ ಫಲಾನುಭವಿಗಳನ್ನ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡೋದಿಲ್ಲ. ಇದೊಂದು ನಿಮ್ಮ ಮೈಂಡ್ ಅಲ್ಲಿ ಆದ್ರೆ ಇರ್ಬೇಕಾಗುತ್ತೆ. ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ನ್ಯೂಸ್ ಕೇಳಿದ ಆದ್ಮೇಲೆ ಎಷ್ಟು ಖುಷಿ ಆಯ್ತು ಏನು ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.